ಮಾಡುವಂಥ ಬಜೆಟ್ಗಳು ಇಲ್ಲಿ ತನಕ ನಾವು ಕಂಡಿಲ್ಲ. ಇವತ್ತು ಅಂಕಿಅಂಶಗಳು ನೋಡಿ ದಯವಿಟ್ಟು. ಕಳೆದ 50 ವರ್ಷದಲ್ಲಿ ಇರ್ಲಾರ್ದಂಥ ನಿರುದ್ಯೋಗ ಸಮಸ್ಯೆ ಇವತ್ತಿದೆ. ಇದಕ್ಕೆ ಅಮೃತ ಕಾಲ ಅಂತಾರ? ರೈತರು ಕಂಗಾಲಾಗಿದ್ದಾರೆ, ಇದಕ್ಕೆ ವಿಕಸಿತ ಭಾರತ್ ಅಂತಾರ? ಇವತ್ತು ಎಲ್ಲ ಬಂಡವಾಳಗಳೆಲ್ಲ ಇವತ್ತು ವಿದೇಶಕ್ಕೆ ಹೋಗ್ತಾ ಇದೆ, ಇಲ್ಲಿ ಯಾವುದು ಬಂಡವಾಳ ಬರ್ತಾ ಇಲ್ಲ. ಇವತ್ತು ಇದಕ್ಕೆ ಅಚ್ಚೇ ದಿನ ಅಂತಾರ? ಇವತ್ತು ದಯವಿಟ್ಟು ಅಂಕಿಅಂಶಗಳ ಮೇಲೆ ಮಾತಾಡಿದ್ರೆ ಓಕೆ, ರಾಜಕೀಯವಾಗಿ ಮಾತಾಡ್ಬೇಕಾದ್ರೆ ಯಾವುದೇ ವೇದಿಕೆ ಸಜ್ಜು ಮಾಡಿ ಬಂದು ಮಾತಾಡ್ತೀವಿ. ಮೇಕ್ ಇನ್ ಇಂಡಿಯಾ ಅಂತ ಹೇಳಿದ್ರಲ್ಲಪ್ಪ, 10 ವರ್ಷ ಆಯಿತು. ಮೇಕ್ ಇನ್ ಇಂಡಿಯಾ ನಮ್ಮ ಕಾಲದಲ್ಲಿ ಎಷ್ಟಿತ್ತು? 7.9% ಇತ್ತು. ಇವಾಗ ಎಷ್ಟಾಗಿದೆ? ಕ್ಲೋಸ್ ಟು ಅರೌಂಡ್ 5.8% ಆಗಿದೆ. ಮೇಲೆ ಹೋಯ್ತಾ ಕೆಳಗೆ ಬಂತ ಮ್ಯಾನುಫ್ಯಾಕ್ಚರಿಂಗ್ ಔಟ್ಪುಟ್ಟು? ಇದ್ರ ಬಗ್ಗೆ ಮಾತಾಡಿ ಅಂದರೆ ಮಾತಾಡೋಕ್ಕೆ ತಯಾರಿಲ್ಲ. ಬರೇ ಅಲ್ಲಿ ಹೋಗಿ ಸ್ನಾನ ಮಾಡಿದೆ, ಇಲ್ಲೋಗಿ ಸ್ನಾನ ಮಾಡಿದೆ, ನೀವು ಹಿಂದೂ ವಿರೋಧಿ, ನೀವು ದೇಶದ್ರೋಹಿಗಳು, ಇಷ್ಟೇ ಬರೋದು ಅವರಿಗೆ. ಈ ಬಿಹಾರ್ ಬಜೆಟು ಕನ್ನಡಿಗರಿಗೆ ಒಪ್ಪಕ್ಕೆ ಸಾಧ್ಯ ಇಲ್ಲ. ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ. ನಾವೇನು ಇವತ್ತು ಉದ್ಯೋಗ ಸೃಷ್ಟಿ ಮಾಡ್ತಾ ಇದ್ವಿ, ಬಂಡವಾಳ ತರ್ತಾ ಇದ್ವಿ ಹೊರಗಡೆಯಿಂದ, ಇವತ್ತು ರಾಷ್ಟ್ರ ನಡೀತಾ ಇದೆ. ಅದಕ್ಕೆ ತಕ್ಕಂಗೆ ಕೊಡಿ ಅಂತ ನಾವು ಕೇಳ್ತಾ ಇರೋದಷ್ಟೇ. BJP ನಾಯಕರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ, ನಿರ್ಮಲಾ ಸೀತಾರಾಮನ್ ಅವರಿಗೆ ತಾವು 2 ಸರಿ ಇಲ್ಲಿಂದ ಆಯ್ಕೆ ಮಾಡಿದ್ದೀರಾ, ಅಟ್ಲೀಸ್ಟ್ ನಮ್ಮ ಕನ್ನಡಿಗರ ಋಣನ ತೀರ್ಸ್ಲಿಕ್ಕನ್ನ ಅವ್ರು ಏನಾದರೂ ಒಂದು ಸ್ಪೆಷಲ್ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿದ್ರೆ ಉತ್ತಮ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.